ಬಿಜೆಪಿಯಲ್ಲಿ ಎದ್ದ ಟಿಕೆಟ್ ಬಂಡಾಯಕ್ಕೆ ಮದ್ದು ಸಿಗ್ತಾನೆ ಇಲ್ಲ. ಹೀಗಾಗಿ ಹಿರಿಯ ನಾಯಕ BS ಯಡಿಯೂರಪ್ಪ ಅವರೇ ಖುದ್ದು ಅಖಾಡಕ್ಕೆ ಇಳಿದಿದ್ದಾರೆ. ಎಲ್ಲೆಲ್ಲಿ ಬಂಡಾಯ ಇದೆಯೋ ಅಲ್ಲಲ್ಲಿ ಬೂಸ್ಟರ್ ಡೋಸ್ ಕೊಟ್ಟು ಅಸಮಾಧಾನಕ್ಕೆ ಅಂಕುಶ ಹಾಕಿದ್ದಾರೆ. ಬಿಜೆಪಿ ಟಿಕೆಟ್ ಘೋಷಣೆ ಬಳಿಕ ಸಿಡಿದೆದ್ದ ಮತದಾನಿಗಳನ್ನು ಅಂಕುಶ ಹಾಕಿ ಪಳಗಿಸಲಾಗ್ತಾ ಇದೆ. ಇದೀಗ ಬಿಜೆಪಿಗೆ ಗರ್ವಾಪ್ಸಿ ಆಗಿ ಬೆಳಗಾವಿ ಟಿಕೆಟ್ ಗಿಟ್ಟಿಸಿದ ಬಿಜೆಪಿ ಅಭ್ಯರ್ಥಿ ಶೆಟ್ಟರ್ ಗೆಲ್ಲಿಸಲು BSY ಪ್ಲಾನ್ ರೂಪಿಸಿದ್ದಾರೆ. ಬೆಳಗಾವಿಯಲ್ಲಿ ಟಿಕೆಟ್ ಕಿಡಿ ಹಾರಿದ ಬಳಿಕ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಯಡಿಯೂರಪ್ಪರನ್ನ ಬಂಡಾಯ ನಾಯಕರೇ ಸ್ವಾಗತಿಸಿದ್ದು ವಿಶೇಷ. ಮುಖಂಡರ ಜೊತೆ ಖಾಸಗಿ ಹೋಟೆಲ್ನಲ್ಲಿ ಕೆಲ ಹೊತ್ತು ಸಭೆ ನಡೆಸಿದ್ದಾರೆ. ಜಿಲ್ಲಾ ಮುಖಂಡರಿಗೆ ಪಕ್ಷ ಗೆಲ್ಲಿಸುವ ಟಾಸ್ಕ್ ಕೊಟ್ಟಿದ್ದಾರೆ. ಇದೇ ವೇಳೆ ಮಾತನಾಡಿದ ಮಾಜಿ CM ಮತ್ತದೇ 28 ಕ್ಷೇತ್ರಗಳನ್ನ ಗೆಲ್ಲಿಸುವುದಾಗಿ ಪುನರುಚ್ಚರಿಸಿದ್ದಾರೆ. ಟಿಕೆಟ್ ಗಿಟ್ಟಿಸಿದ ಬಳಿಕ ಈವರೆಗೂ ಬೆಳಗಾವಿಗೆ ಕಾಲಿಡದ ಶೆಟ್ಟರ್ ಇವತ್ತು ಆಗಮಿಸುವ ನಿರೀಕ್ಷೆ ಇದೆ. ಒಟ್ಟಾರೆ BSY ಚುನಾವಣೆಯನ್ನು ಸಾಕಷ್ಟು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ. ಹೈಕಮಾಂಡ್ ಇಟ್ಟ ವಿಶ್ವಾಸಗೊಳಿಸಲು ಶತಪ್ರಯತ್ನಕ್ಕೆ ಇಳಿದಿದ್ದಾರೆ. ಹೀಗಾಗಿ ಬಂಡೆದ್ದ ಜಾಗಕ್ಕೆ ಹೋಗಿ ಮದ್ದು ನೀಡಿ ಮತದಾನಿಗಳನ್ನು ಪಳಗಿಸುತ್ತಿದ್ದಾರೆ. ಕಾರಣ BSY ಬಿಜೆಪಿ ಪಾಲಿನ ರಾಜ ಹುಲಿ. ಇಟ್ಟ ಹೆಜ್ಜೆ ತೊಟ್ಟ ಗುರಿ ಬೇಟೆ ಮಿಸ್ ಆಗೋದೇ ಇಲ್ಲ. ಹಾಲಿ ಸಂಸದರು ಉತ್ತರ ಕರ್ನಾಟಕದಲ್ಲಿ ಏಕಮಾತ್ರ ಮಹಿಳಾ ಇದಾಗಿದ್ರು ಸರ್. ನಿಮಗೆ ಅವರಿಗೆ ಟಿಕೆಟ್ ತಪ್ಪಿಸಿದ್ದು ಮಹಿಳಾ ಮತಗಳಿಗೆ ಸ್ವಲ್ಪ ಹಿನ್ನಡೆ ಆಗಲ್ವಾ? ಅವರೆಲ್ಲರ ಅಭಿಪ್ರಾಯವನ್ನು ತಗೊಂಡೇನೆ ನಾವು ನಮ್ಮ ಅಭ್ಯರ್ಥಿಯನ್ನು ತೀರ್ಮಾನ ಮಾಡ್ತೀವಿ. ಮಹಿಳಾ ಮತದಾರರು ಸಹ ಇಡೀ ದೇಶದಲ್ಲಿ ನಮ್ಮ ಜೊತೆಗಿದ್ದಾರೆ, ಪ್ರಧಾನಿಯವ್ರ ಜೊತೆಗಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಏನೇನು ಮಾಡಬೇಕು ಎಲ್ಲ ಕಾರ್ಯಕ್ರಮ ತಗೊಂಡಿದ್ದೇವೆ. ಹೀಗಾಗಿ 100ಕ್ಕೆ 90 ಭಾಗ ಮಹಿಳೆಯರು ಇವತ್ತು BJP ಜೊತೆಗಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ಹೇಳಕ್ಕೆ ಇಚ್ಛೆ ಪಡ್ತಾರೆ. ಧನ್ಯವಾದ. JDS BJP ಒಟ್ಟಾಗಿ ಒಂದಾಗಿರೋದ್ರಿಂದ ಬಹಳ ಒಳ್ಳೆ ರೀತಿ ನಾವು ಗೆಲುವಿಗೆ 28 ಕ್ಷೇತ್ರದಲ್ಲಿ ಅವಕಾಶ ಜಾಸ್ತಿ ಇದೆ. JDS BJP ಸೇರಿ ಇವತ್ತೇ ನಿಮ್ಗೆ ಹೇಳ್ತಾ ಇದ್ದೇನೆ, ಚುನಾವಣೆ ಆದಮೇಲೆ ಬಂದು ಮತ್ತೆ ನಿಮ್ಮ ಹತ್ರ ಮಾತನಾಡ್ತೇನೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಈ ಬಾರಿ ನಾವು ಗೆಲ್ತೇವೆ. ಇವಾಗ ಯಾವುದೇ ಅನುಮಾನ ನಿಮ್ಗೆ ಬೇಡ.